ಗೌಡ್ರ ಗೌಡ್ರ ಒಂದು ಮಾತು ಹೇಳ್ತೀನಿ, ನಡೆಸ್ತೀರೇನ್ರಿ? ಅಯ್ಯೋ, ನೀವು ನನ್ನ ಮಾತಾಸಿ ಅದು ಗೌಡ್ರ ಅಂತೀರ. ಅಯ್ಯೋ, ಎಷ್ಟು ಖುಷಿ ಆಗ್ತದೆ ಗೊತ್ತರ ನಂಗೆ ಮೇಡಮ್ ಅವ್ರ. ಹೇಳ್ರಿ, ಏನು ಹೇಳ್ರಿ ಬೆಂಕಿಲತಾ ಅವ್ರ, ನಾನು ನೀವು ಏನು ಹೇಳಿದ್ರು ಶಿರ್ಸಾ ವಹಿಸಿ ಮಾಡ್ತೀನಿ ಹೇಳ್ರಿ. ಅಲ್ಲ, ಅದೇನಂದ್ರ ಈಗ ಹಳೆ ಪುರಾಣದ ಈ ನಾಟಕಗಳನ್ನ ಯಾರು ನೋಡಂಗಿಲ್ರಿ. ಅದ್ರ ಬದಲಿ ಯಾವ್ದಾದ್ರು ಹಾಸ್ಯ ಪ್ರಧಾನವಾದ ಈ ಡ್ಯಾನ್ಸು ಹಾಡು ಎಲ್ಲ ಇರ್ತಾವಲ್ಲ, ಆ ಟೈಪ್ ಆದ್ರೆ ಭಾರಿ ಚಲೋ ಇರ್ತೈತಿ ನೋಡ್ರಿ. ನೀವು ಸ್ವಲ್ಪ ಹಂಗ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಕ್ಕೂ ಬರ್ತಿತ್ತು. ಇದ್ರಾಗ ಹಳೆದ್ರಾಗಿಲ್ರಿ, ನೀನೊಂದು ತೀರ ನಾನೊಂದು ತೀರ ಮನಸ್ಸು ದೇಹ ದೂರ ಅಂತ ನಾನೊಂದು ಮೂಲೆಗ ಕಾಲ್ ತಿಕ್ಕಿ ಗಿಡ ಹಿಡ್ಕೊಂಡು ಅಲ್ಲೇ ಮುಸು ಮುಸು ನಕ್ಕು ಅಂತ ಹಾಡಾಡಿದ್ರೆ, ನೀವು ಒಂದು ಕಡೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ನನ್ನ ನೋಡಿ ಮುಗುಳ್ನಕ್ಕ ಹಾಡು ಹೇಳೋದು ಇಷ್ಟ ಇರುತ್ತ್ರಿ. ಹಳೆ ಇದ್ರಾಗ ನಾಟಕದಾಗ ಅದ ಹೊಸದ್ರಾಗಾದ್ರಿ ಹಂಗ ಕೈ ಕೈ ಕುಡಿದಾಗ ಮನಸ್ಸು ಹಾರಾಡಿ ಹಕ್ಕಿ ಹಾಗಾಗೈತೆ ಅಂತ ಹಾಡಕ್ಕೂ ಇರುತ್ತ್ರಿ. ಒಂದ್ಸರಿ ನೋಡ್ರಿ, ವಿಚಾರ ಮಾಡ್ರಿ. ಯಾಕಂದ್ರೆ ಇವ್ ಯಾವ ಹೇಳದ್ರಿ, ಇಷ್ಟು ಉದ್ದ ಡೈಲಾಗ್, ಒಂದೊಂದು ಡೈಲಾಗ್ ಒಂದೊಂದು ಪೇಜ್ ಇರ್ತಾವ್ರಿ. ಹೇಳೋದ್ರಾಗನ ತಲೆ ಕೆಟ್ಟೋಗುತ್ತಾ, ಓದಿ ಪ್ರಾಕ್ಟೀಸ್ ಮಾಡಕ್ಕಂತೂ ನಾಲ್ಗಿನ ಹೊಳಲ್ರಿ. ಅಯ್ಯೋ, ರೋಗಿ ಬೇಯಿಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂದಂಗೆ ಆತ್ ನೋಡ್ರಿ. ನನಗೂ ಹಂಗ ಇತ್ರಿ ಮನಸ್ನಾಗ. ಅದು ಇವನು ಈ ಮಾಸ್ತರ್ ಅದನಲ್ರಿ, ಇವನು ಮೊದ್ಲ ಫಿಕ್ಸ್ ಮಾಡ್ಬಿಟ್ಟಿದ್ರಿ. ಹಂಗಾಗಿ ನಾವು ಅದು ಕೊಪ್ಕೊಂಡ್ಬಿಟ್ಟಿನ್ರಿ. ಈಗೇನಾತ್ರಿ, ನೀವು ಹೇಳಿರಲ್ಲ ಹೋಗಿದ್ದು ಹೋಗ್ರಿ, ರೊಕ್ಕ ಎಷ್ಟಾಗತ್ತಾಗಲಿ. ಈಗ ಹೇಳೇ ಬಿಡ್ತೀನಿ ತಡ್ರಿ, ಇಲ್ಲಿ ಜೂರ್ ಸರ್ಕೋರಿಲ್ಲ. ಮೇಷ್ಟ್ರ ಏನು ಮರಯ್ಯ, ಏನು ನಿಮ್ದು? ಹಂಗಲ್ರಿ, ಈ ಹಳೆ ಪುರಾಣದ ಕತ್ತಿ ಬಿಟ್ಟು ಈಗಿಂದ ಸಿಲ್ಕ್ ಸ್ಮಿತಾ ಆ ಟೈಪ್ ಯಾವ್ದಾರ ನಾಟಕ ಮಾಡಿದ್ರೆ ಊರನ್ನವರಿಗೆ ಭಾಳ ಖುಷಿ ಆಕಿತ್ರಿ. ಡ್ಯಾನ್ಸ್ ಹಂಗಾಗಿ ಗಿಲಿ ಗಿಲಿ ಅಂತಂದು ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂತಿದ್ರೆ ಮಂದಿನೂ ಖುಷಿ ಪಡ್ತಿದ್ರಿ. ಹಂಗ ಹಾಯಾಡ್ಬಿಡ್ತಿದ್ರು ನೋಡ್ರಿ ಮಂದಿ. ಕೇಕಿ ಹೊಡೆದ ಸೀಟಿ ಹೊಡೆದ ಅವನವನ ಕುಂತ ಜಾಗ ಬಿಟ್ಟು ಮೂರ್ ಫೂಟ್ ಮ್ಯಾಕ್ ಎದ್ದೆದ್ದು ಕುಂದಿರ್ತಿದ್ರಿ. ಅಂಥವಾದ್ರೆ ಬೀಸಿರ್ತೈತ್ರಿ. ಇವು ಯಾವ ಬ್ಯಾಡ್ರಿ. ಹೌದ್ರಿ ಗೌಡ್ರ, ನೀವು ಒಂಚೂರು ಹೇಳ್ರಿ. ಯಾಕಂದ್ರ ಅಂತವಿದ್ರಿ ಎಲ್ಲರೂ ನೋಡಿ ಖುಷಿ ಪಡ್ತಾರ. ಯಾರು ನೋಡಂಗಿಲ್ರಿ. ಒಂಚೂರು ಹಂಗ ನಾನು ನಿಮ್ ಕುಟ ಬೇಕಿರೋ ಡ್ಯಾನ್ಸ್ ಮಾಡಕ್ ಬರ್ತೀನ್ರಿ. ಏನು ಹೌದ್ರಿ, ನಾನು ನೀವು ಇಬ್ರು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೇನ್ರಿ. ನನಗೂ ಭಾಳ ಬ್ಯಾಸ್ಲಾಗಿತ್ರಿ. ಈ ಅವನವನ ಇದ್ರದ್ದು ಕತಿ ಒಳಗ ನನಗೆ ಹೆಣ್ಣ ಇಲ್ರಿ, ನನ್ಗೆ ಒಟ ಇಲ್ರಿ. ಆಗೋಡು ಮಾತ್ರ ಹೆಣ್ಣದ್ರಿ. ಅಕ್ಕಿ ನೋಡ್ರಿ ಬೆಂಕಿಲ್ಲ ತನಕ ಕರ್ಸಾರ, ನನಗೆ ಇದ್ದಿದ್ದಿಲ್ರಿ. ಈಗ ಹಿಂಗಾದ್ರೆ ಬೇಕಾದಂಗ ನೀವು ಮಾಡ್ಬೋದಲ್ರಿ ನನ್ನ ಕುಟಾಗ. ಆಯ್ತು ತಗೋರಿ, ಹಂಗ ಮಾಡ್ತೀನಿ. ಹೌದೌದ್ರಿ ಮೇಸ್ಟ್ರ, ಬಿಡ್ರಿ ಈಗೇನು ಇವ್ನ ಯಾರು ಕತಿ ಕೇಳ್ತಾರ. ಒಂದು ಚಲೋತ್ನಿಗೆ ಒಂದು ಬೇರೆ ಕಾಮಿಡಿ ಇಲ್ಲಾಂದ್ರೆ ಜನರ ಮೆಚ್ಚಂತ ಮಾಡಿದ್ರೆ ಒಟ್ಟು ಮಂದಿ ಎಲ್ಲರೂ ನೋಡಿ ಖುಷಿ ಪಡ್ತಾರೆ. ಹೌದೌದು ಅಂತಂದು ಎಷ್ಟು ದಿವಸಗಟ್ಲೆ ಆದ್ರೂ ನೆನಪಿಟ್ಕೊಂತಾರೆ. ಅಂತದ ಮಾಡ್ರಿ, ಇದು ಬ್ಯಾಡ್ರಿ ಇದು. ಅಲ್ರಿ, ಅಂಥವೆಲ್ಲ ನನಗೆ ಗೊತ್ತಿಲ್ರಿ. ನನಗೆ ನಾವು ಏನಿದ್ರು ನಾವು ಪುರಾತನದ ಕಾಲದ್ರವ್ರಿ, ಈಗಿನ ಕಾಲದವ್ರು ಅಲ್ರಿ. ನಮಗೆ ಇವೆಲ್ಲ ಬರೋದಿಲ್ರಿ. ಮೇಸ್ಟ್ರ ಅದ್ರಾಗ ಏನೈತ್ರಿ ಬರೋದು? ಅವನವನ ಸುಮ್ಮನೆ ಒಂದು 4 ಹಾಡಿ ಡ್ಯಾನ್ಸ್ ಕೊಡ್ಸದ ಇಷ್ಟೇ. ನಡ್ಕೊಂಡು ಅವಾಗೊಂದು ಇವಾಗೊಂದು ಡೈಲಾಗ್ ಹೇಳ್ಬಿಟ್ರೆ ಮುಗಿದೋತ್ರಿ. ನಿಮಗೆ ಗೊತ್ತಿಲ್ಲದ ಯಾವ್ದೈತ್ರಿ, ಹೆಂಗ ಒಂದು ಮಾಡ್ಬಿಡ್ರಿ. ಆದ್ರೆ ಹಾಡು ಡ್ಯಾನ್ಸ್ ಇದ್ಬಿಟ್ರೆ ಮುಗಿದೋತ್ರಿ, ಗೆದ್ಬಿಡ್ತು ನೋಡ್ರಿ ನಾಟಕ. ಆತಪ್ಪ, ನೋಡ್ತೀನಿ ತಗೋ. ಅಂಥದ್ದು ಯಾವ್ದಾರ ನಾಳೆ ಕತಿ ಹುಡುಕಿ ಬಟ್ ಏನೋ ಒಂದು ಮಾಡ್ತೀನಿ ತಗೋ. ನೀವು ಮತ್ತೆ ಊರ್ಗೌಡ್ರು ನೀವು ಹೇಳಿದ್ಮ್ಯಾಗ ನಾವ್ರು ಏನು ಮಾಡೋಕ್ಕಾಗತ್ತೆ? ಖರ್ಚು ಮಾಡೋರು ನೀವು, ಎಲ್ಲ ಮಾಡೋರು ನೀವು. ಹೇಳ್ದಂಗೆ ಕೇಳಿದ್ರೆ ಬಿಡು, ಆಯ್ತು. ನನಗೇನಾಗದೈತಿ, ನನಗೂ ತ್ರಾಸ ತಪ್ತು ಹಗುರ ಅಂತೀನಿ. ಹಂಗಾದ್ರೆ ಸರಿ ರೀ. ಅಂದಂಗ ಮತ್ತೆ ಇವ್ರಿಬ್ಬರಿಗೆ ಎಲ್ಲರ ಒಂದು ತಿಂಗಳ ಮಟ್ಟಿಗೆ ಮನಿ ನೋಡ್ತೀರೇನ್ರಿ? ಮತ್ತೆ ಪಾಪ ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕ್ರಿ? ಮತ್ತೆ ಈಗ ಪರಿಚಯ ಇಲ್ಲ, ಊರು ಅರೆದೂರು, ರಾತ್ರಿ ಮಕ್ಕೊಳಕ್ಕೆ ಅದಕ್ಕೆ ಇದಕ್ಕೆ ಇದು ಏನಿಲ್ಲ ಅಂದ್ರೂ ಪ್ರಾಕ್ಟೀಸು ಅದು ಇದನ್ನ ನಾಟಕ ಇನ್ನ 1-2 ವಾರ ಆಗತ್ತೆ ರೀ. ಅತ್ತಾಗ ಮುಂದೆ ಒಂದು ಕತಿ ಅದು ನಾಟಕ 1 ವಾರ ಹಂಗೆ ಹಿಂಗಂದ್ರೆ ಮತ್ತೆ ಬೇಕಲ್ರಿ. ಅದಕ್ಕೇನಂತ್ರಿ? ಈ ಬೆಂಕಿಲತನ ನಮ್ಮ ಮನೆಗೆ ಒಯ್ದು ಇಟ್ಕೊಂಡ್ಬಿಡ್ತೀನಿ. ನಮ್ಮ ಮನೆಗೆ ಇರೋರು ಹಾಕ್ಬಿಡ್ರಿ. ಪಾಪ ಬೇರೆ ಎಲ್ಲರ ಮನೆ ಮಾಡಿ ಕೈ ಬಾಯಿ ಸುಟ್ಕೊಳ್ಳೋದು ಯಾಕೆ? ಆರಾಮ್ ನಮ್ಮ ಮನೆ ತಿಂದೊಂದು ರಾಣಿಗತ್ತೆ ಇರಲಿ. ನನ್ನ ಕೊಟ್ಟಾಗ ಡ್ರಾಮಾದ ಇಲ್ಲಿ ಬಂದು ಮಾಡಕ್ಕದು ಒಂದು ದಾರಿ ಆಗಿತ್ರಿ. ಏನಾಗಲ್ಲ ತಗೋರಿ, ಇಬ್ರು ಸೇರಿ ನಾಟಕ ಮಾಡ್ತೀವಿ, ಇಬ್ರು ಸೇರಿ ಮನೆಗೆ ಹೋಗ್ತೀವಿ, ಮತ್ತೆ ಇಬ್ರು ಸೇರಿ ಮತ್ತೆ ಇಲ್ಲಿ ಬರ್ತೀವಿ. ಹೌದಿಲ್ರಿ? ನಿಮ್ಮ ಮನೆಗೇನ್ರಿ? ಆಯ್ತ್ರಿ ಹಂಗಿದ್ರೆ. ಮೇಷ್ಟ್ರ ನಾನು ಅಷ್ಟೇ ರೀ. ಇವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಾನು ಇವ್ರನ್ನ ರಾಣಿಗತೆ ಇಡ್ತೀನಿ. ನಾನು ಮುಂಜಾನೆ ಬರೋ ಮುಂದೆ ಕರ್ಕೊಂಡೇ ಬರ್ತೀನಿ. ನಾನು ಇವ್ರನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ತಗೋರಿ ಮೇಷ್ಟ್ರ. ನೀವು ಚಿಂತೆನ ಬಿಟ್ಬಿಡ್ರಿ. ಹೌದಾ, ನಾನು ನಿಮ್ಮ ಮನೆ ಬರಬೇಕಾ? ಆಯ್ತು. ಒಗ್ಗ ಇವನು ಇಬ್ರು ಗೌಡ್ರು ಒಂದೊಂದು ಸೆಟಪ್ಪನ್ನು ಆರಿಸ್ಕೊಂಡ್ಬಿಟ್ರಪ್ಪ. ಇನ್ನೇನೈತೆ ಬಿಡು, ನಾಟಕದ ಹೆಂಗೈತೆ ಕತಿ ಗೊತ್ತಿಲ್ಲ. ಈಗಿನ ಕತಿನೇ ದೊಡ್ಡದೈತಿ. ಅಂತೂ ನಮ್ಮ ಗೌಡ ಹೆಣ್ಣಿಲ್ಲ ನನಗೆ ಪಾತ್ರ ಮಾಡಕ ಅಂತ ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟಿದ್ದೆ. ಹೆಂಗೋ ಒಂದು ಹೆಣ್ಣು ಸಿಕ್ತಂತಂದು ದೊಡ್ಡ ಬರ್ಗೆಟ್ಗದ್ದು ಯಾವ್ದಾರ ಸಿಗ್ಲಿ ಅಂತ ನನಗೆ ಹೆಂಗೆ ನೋಡ್ತದೆ ನೋಡ ನಮ್ಮನಿ ಕತ್ತಿ ತಲಿದನ್ನು. ಆಯ್ತು ತಗೋರಪ್ಪ, ನೀವ ಒಪ್ಕೊಂಡು ಒಬ್ರಿಗೊಬ್ರು ಅವರು ಒಪ್ಕೊಂಡ್ಬಿಟ್ರೆ ಕರ್ಕೊಂಡವ್ರಿ. ಬರ್ರಿ ನಮ್ಮ ಮನೆಗೆ ಹೋಗೋಣ. ನಡ್ರಿ. ನೀವು ಬರ್ರಿ ನಮ್ಮ ಮನೆಗೆ ಹೋಗೋಣ. ಆಯ್ತು ನಡ್ರಿ.
ಬರ್ತೀನಿ. ಜಯಾ ಜಯಾ. ಯಾರು ನಿಮ್ಮ ಹೆಂಡತಿನಾ? ಹಾ ಹೌದ್ರಿ, ನನ್ನ ಹೆಂಡತಿ. ಆದ್ರೆ ನಿಮ್ಮಷ್ಟು ಚಂದ ಇಲ್ಲ ಬಿಡ್ರಿ. ನೀವು ಒಂದ ಇದು ಇದು ಇರುತ್ತಲ್ರಿ, ಹಾ ಆಣಿದಂತದ ಒಳಗೆ ಕೆತ್ತಿರ್ತಾರಲ್ರಿ ಗೊಂಬಿ, ಹಂಗದಿರ್ ನೋಡ್ರಿ. ಥು, ಹೋಗ್ರಿಪ್ಪ, ಬಾಳ ಹೊಗಳಾಯ್ತ್ರಿ, ನಂಗೆ ಬಾಳ ನಾಚಿಕೆ ಆಗತೈತಿ. ರೀ, ಹಾ ಹೇಳಿ ಜಯ. ಯಾರ್ರೀ ಅವ್ರು? ಹೆಂಗದವಲ್ರಿ ಈಕಿ? ಯಾರ್ರೀ ಅವ್ರೇ ಕರ್ಕೊಂಡ್ರಿ? ಅಯ್ಯೋ, ಅವ್ರ ನಾಟಕ ಕಂಪ್ನಿ ಒಳಗ ಡ್ರಾಮಾ ಮಾಡಕ್ಕ ಬಂದಾರ. ಅದಕ್ಕೆ ಒಂಚೂರು ಅವ್ರಿಗೆ ಇರಕ್ಕ ಇಲ್ಲಿ ಜಾಗ ಇಲ್ಲ ಅಂದ್ರ ಅದಕ್ಕೆ ನಾನು ನಮ್ಮನೆ ಬರ್ರಿ ಅಂತಂದು ಕರ್ಕೊಂಡ್ ಬಂದೀನಿ. ಒಂದ್ ಸ್ವಲ್ಪ ಒಳಗೆ ಕರೆದು ಅವ್ರಿಗೆ ನೋಡ್ ಏನು ವ್ಯವಸ್ಥೆ ಮಾಡ್ತೀನಿ ನೋಡ್. ಓ ಹೌದಾ, ಬರ್ರಿ ಅಕ್ಕರ, ಒಳ ಬರ್ರಿ. ಅಯ್ಯೋ, ನಿಮ್ಮ ಹೆಂಡತಿ ಏನು ನಮಗೆ ಅಕ್ಕರೆ ಅಂತಾಳೆ? ನಾನು ಅವ್ರಕ್ಕಿಂತ ದೊಡ್ಡವಳ, ನಾನು ಅವ್ರಕ್ಕಿಂತ ಭಾಳ ಚಿಕ್ಕವಳು ನಾನು. ಅಯ್ಯೋ, ನಾವು ನನ್ನ ಹೆಂಡತಿಗೆ ಗೊತ್ತಿಲ್ಲಲ್ರಿ, ಹಂಗಂದ ತಪ್ಪು ತಿಕ್ಕೋಬೇಡ್ರಿ, ಏನಾಗಲ್ಲ, ನಾ ಹೇಳ್ತೀನಿ. ಏ ಜಯ, ಅವ್ರಿಗೆ ಅಕ್ಕರ ಪಕ್ಕರ ಅನ್ಬೇಡ, ಅವ್ರು ನಿಮ್ಗಿಂತ ಸಣ್ಣವರು. ಬರ್ರಿ ಹೋಗ್ರಿ ಅಂತ ರೀ ಹಚ್ಬಿಡು ಸಾಕು. ಹೌದಾ, ಹಾ ಬರ್ರಿ, ಒಳ ಬರ್ರಿ. ನಿಮ್ಮ ಮನೆ ತುಂಬಾನೇ ಚೆನ್ನಾಗಿದೆ, ದೊಡ್ಡದಿದೆ. ಹೌದ್ರಿ, ಎಲ್ಲ ನಮ್ಮಪ್ಪ ಮುತ್ತಾತ ಎಲ್ಲ ಕಟ್ಸಿದ್ರಿ. ನಾನು ಬರೀ ಹೊಲಪಲ್ಲ ಅಷ್ಟ ಮಾಡೀನ್ರಿಪ್ಪ, ನನಗೇನು ಏನು ಕಟ್ಸಿಲ್ಲ. ಅವ್ರದ ಕಟ್ಸಿದ್ದೆ ಏನೋ ನೋಡ್ರಿ, ಅಷ್ಟು ದೊಡ್ಡದೈತೆ, ಮಾಡಕ್ಕಿಲ್ಲ, ಅಷ್ಟು ದೊಡ್ಡ ಮಾಡ್ರ ಚಂದ ಐತೇನ್ರಿ? ಹಾ, ಭಾಳ ಚೆನ್ನಾಗೈತಿ, ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ. ಅಯ್ಯೋ, ಇನ್ನ ಒಳ ನೋಡೋದೇನಂತೀರಿ? ನಲ್ರಿ ಒಳ ನೋಡ್ರಿ, ಇನ್ನ ನೋಡ್ರಿ ಹೆಂಗೈತೆ ನೋಡ್ರಿ. ಜಯ, ಹೋಗು ಕರ್ಕೊಂಡು ಮನೆಗಿನ ಎಲ್ಲ ತೋರಿಸಿ ಸ್ವಲ್ಪ ನೋಡು, ಅವ್ರಿಗೆ ಊಟಕ್ಕೆ ಏನೇನು ನೋಡಿ ವ್ಯವಸ್ಥೆ ಮಾಡು. ಆಯ್ತು ತಗೋರಿ. ಸೀದಾ ಯಾರಿಗೆ ಈಕೇನಪ್ಪ ಜಂಪರ್ ತೋಳಿದ್ದು ಹೆಂಗ್ ಹಾಕೊಂಡೈತೆ ಹುಡುಗಿ? ಅಸಹ್ಯ ಅಲ್ಲ, ಮಾನ ಮರ್ಯಾದೆ ಬೇಡ ಅದಕ್ಕೆ. 4 ಮಂದಿ ಗಂಡ್ಮಕ್ಳು ನೋಡ್ತಾರೆ, ಆಮೇಲೆ ಸೀರೆ ನೋಡು, ಒಂದ್ ನಮ್ನಿ ಕಟನ್ ಇದ್ದಂಗೆ ಐತಿ ಅಂತದ್ ಹಾಕೊಳ್ಳೋದು ಏನ್ ತಯಾರಾಗವ ಯವ್ವ ಈಗಿನ ಕಾಲದ ಹೆಣ್ಣೋಡ್ರು. ಯವ್ವ ನಾನು ನೋಡ್ಯವ ನಮ್ಗ ನೋಡಕ್ ಅಸಹ್ಯ ಆಗತ್ತೆ, ಇನ್ನು ಗಂಡ್ಮಕ್ಳು ಬಿಡು. ಥು, ಇದೇ ಹೆಣ್ಮಕ್ಳಿಗೆ ನೋಡಕ್ ಅಸಹ್ಯ. ಥು, ಯಾರು ಇವರು? ಲಕ್ಷ್ಮಿ, ಲಕ್ಷ್ಮಿ, ಅದು ಲಕ್ಷ್ಮಿ, ಇವ್ರು ಯಾರು ಗೊತ್ತೇನ? ನಾಟಕದಾಗ ನನಗೆ ಹೀರೋಯಿನ್ ಅಂದ್ರೆ ನನ್ನ ಪಾತ್ರ ಜೊತೆಗೆ ಅಲ್ಲಿ ಏನು ಟ್ಯಾಪಕ್ಕಲ್ಲ ಅವರು ಮಾಡಕ್ಕೆ ಒಂದರ ಯಾರು ಗೊತ್ತನು ಇವರು? ಯಪ್ಪ ದೊಡ್ಡ ಇದು ನಾಟಕ ಕಂಪ್ನಿಗಳಿಗೆ ದೊಡ್ಡ ಹೀರೋಯಿನ್ಗೆ ಬೆಂಕಿಲತಾ ಅಂತಂದು ಕೇಳಿಯಲ್ಲ ಹೆಸರು. ಬೆಂಕಿಲತಾ, ನೋಡು ಹೆಂಗದ ಬೆಂಕಿದ್ದಂಗ ಬಳ್ಕೊಂತ ತಳಕು ಬಳುಕು ಮಾಡ್ಕೊಂತ, ಏನು ಚಂದ, ಏನು ನೋಡಪ್ಪು, ತೆಳ್ಳಗ ಬೆಳ್ಳಗ ಉದ್ದ ಕೂದಲ, ಯವ್ವ ಏನು ಚಂದದಳ ನೋಡ ಈಕಿ. ನನಗೆ ನಾಟಕದಾಗ ಹೀರೋಯಿನಿ. ಯವ್ವ ನನ್ನ ಅದೃಷ್ಟನೇ ಅದೃಷ್ಟ. ಇದು ಲಕ್ಷ್ಮಿ, ನೀ ಮಾತ್ರ ಈಕಿ ಇವ್ರಿಗೆ ಚಲೋತ್ನಾಗೆ ಆದಿತ್ಯ ಸ್ವೀಕಾರ ಮಾಡಬೇಕು. ಅವ್ರಿಗೆ ಯಾವ ರೀತಿ ಇನ್ನೂ ಕೊರತೆ ಆಗ್ಲಾರ್ದಂಗ ನೀನು ಅವ್ರನ್ನ ಚೆನ್ನಾಗಿ ಉಪಚಾರ ಮಾಡ್ಬೇಕಾ ನೀನು? ಅಲ್ಲ, ನಾನು ಇಷ್ಟು ಸೊನ್ನೆ ಮಾಡತ್ತೀನಿ, ಹಂಗಾಗಿ ಸೊಂಟ ಹಿಡ್ಕೊಂಡು ಅಂತ ನೋಡು ಎಷ್ಟರ ತಯಾರಾಗಿದ್ದಾರೆ. ಇಲ್ಲ ನನ್ನ ಕಣ್ಣು ಮುಂದಾನೆ ಇಷ್ಟು ಮಾಡ್ಯಾರ, ಇಲ್ಲಿ ನಾಟಕ ಕಂಪ್ನಿಗೆ ಎಷ್ಟು ಮಾಡಕ್ಕಿಲ್ಲ. ಆಕಿ ನೋಡು ಬೆಂಗ್ಲಿ ಹೆಂಗ ನನ್ನ ಗಂಡ ಹಿಡ್ಕೊಂಡು ನಿಂತ್ರು ಸುಮ್ಮನೆ ನಿಂತೋಡು. ಒಂಚೂರ ನಾಚಿ ಮಾನ ಮರ್ಯಾದೆ ಗಂಡ್ಮಕ್ಕ ಹತ್ರ ಬಂದು ನಿಂತ ಅನ್ನ ಸ್ವಲ್ಪ ದೂರ ಸರ್ ನಿಂದಿರ್ಬೇಕು ಅನ್ನೋದಿಲ್ಲ ನೋಡು. ಲೇ ಸಿದ್ಧ, ಸಾಕ ಹಿಂದಕ. ಅಲ್ಲ, ನಿನ್ಗೇನು ಮಾನ ಮರ್ಯಾದೆ ಐತಿಲ್ಲ? ಅಲ್ಲೇ ಮುಂದೆ ಕಟ್ಕೊಂಡು ಏನ್ತದಳ ಒಬ್ಬಕ್ಕೆ ಇನ್ನೊಂದು ಹೆಣ್ಮಗಳ ಸೊಂಟ ಕೈ ಹಾಕಿ ನಿಂದಿರ್ತಿಯಲ್ಲ, ಆಕೆ ಏನ್ ನಿನಗೆ ಕೈ ಹಾಕೊಂಡು ನಿಂದ್ರಾಕ ನಡಿತೀನಿ ಅಂತೀಯ? ನೋಡ, ಮತ್ತೆ ಚಪ್ಲಿನ ತಗೊಂಡು ನಿಂದಿರ್ತೀನಿ. ಮತ್ತೆ ನಾನು ಇಂಥವೆಲ್ಲ ನಿನ್ನ ಮನೆ ಸನೇಕ ತರಕ್ ಹೋಗ್ಬೇಡ ನೀನು. ಮತ್ತೇನೋ ಯಾವಕ್ಕೆ ಬಿಡಾಡಿ ಕರ್ಕೊಂಬಂದು ಹಂಗೆಲ್ಲ ನಿಂದಿರ್ತಿಯಲ್ಲ. ಯಾಕ ನಾನು ಸೊಸೆ ಸುಮ್ಮನೆ ನಿಂತ ಅಂತ ಮಾಡ್ತೀನಿ? ಆಕೆ ಸುಮ್ಮನೆ ಇರ್ಬೋದು, ನಾ ಸುಮ್ಮನೆ ಇರಂಗಿಲ್ಲ. ಆಕಿ ನಿಂತಕಿನಿದ ಕರ್ಕೊಂಬಂದಿ ಮನೆಗೆ ನೋಡಕ ಒಂದ್ ನಮ್ನಿ ಅದಳ, ಮಳ್ಳಿ ಮಂಚಕ್ಕೆ ಎತ್ಕಲ್ಲ ಅಂದ್ರೆ 3 ಮತ್ತೊಂದು ಅಂತ ಅನ್ನಂಗದ. ಮತ್ತೆ ಮೊಳೆ ಮಾಡಿದ್ದಾಳ ನಿನ್ನ. ಇಂಥವೆಲ್ಲ ಮಾಡ್ತಾನೆ ಮೇಡಮ್ ನಮ್ಮ ಮನೆಯಾಗ, ಇಂಥವೆಲ್ಲ ಏನು ಇಟ್ಕೋಕ್ ಹೋಗ್ಬೇಡ ಅನ್ನಕ್ಕಿಗೆ. ಇಲ್ಲ ಅಂದ್ರೆ ನನ್ನ ಸೊಸೆ ಕಸ್ಬಗಿನ ತಗೊಂಡು ತೋಡು. ಸರಿ ಹೇಳಿ ಸರ್ ನಿಂದ್ರೆ. ಏ ಲಕ್ಷ್ಮಿ, ನೀ ಸುಮ್ಮನೆ ನಿಂತಿಯಲ್ಲ, ಯಾವಕ್ಕೆ ಬಿಡಾಡಿ ಬಂದು ನಿನ್ಗ ನನ್ನ ಹಿಡ್ಕೊಂಡು ನಿಂತಾಳ, ಅಷ್ಟೆಲ್ಲ ನೋಡ್ಕೊಂಡು ಸುಮ್ಮನೆ ನಿಂತಿಯಲ್ಲ, ಒದ್ದು ಓಡ್ಸಕಿನ. ಏ ಲಕ್ಷ್ಮಿ, ಅವು ಅಷ್ಟಲ್ಲಿ ಹೆಂಗ್ ಬೇಕಂಗೆ ಬಾಯ್ ಬಂದಂಗೆ ಮಾತಾಡಕತ್ತಾಳ. ಒಂಚೂರು ಹೇಳ ಕಿವಾಕತ್ತ ಒದರೈತಿ, ಹೇಳೋಟು ಮುಂದತ್ತ ಹೋಗೋಟು. ನೀವೇನು ತಪ್ಪು ತಿಕ್ಕೋಬೇಡ್ರಿ, ನಮ್ಮ ಅವ್ಗ ಕಿವಿ ಕೆಳಂಗಿಲ್ಲ ಸ್ವಲ್ಪ. ಆಕಿ ಯಾರನ್ನ ಮಾಡಿ ಹಂಗಂದಳ. ತಡ್ರಿ ನನ್ನ ನೀತಿ ಹೋಗೋಟೋದ್ರಿ ಹೇಳ್ತಾಳ, ಸುಮ್ಮನಕ್ಕ. ಅತ್ತೀರ ಅವರು ನಾಟಕ ಕಂಪ್ನಿಯರಂತ್ರಿ, ನಾಟಕ ಮಾಡಕ್ ಬಂದಾರಂತ. ಮತ್ತೆ ನಾಟಕ ಮಾಡಿ ಮುಗಿಸೋವರೆಗೂ ಇಲ್ಲೇ ನಮ್ಮ ಮನೆಗೆ ಇರ್ತಾರಂತ. ಏನ ನಾಟಕ ಮುಗಿಯೋವರೆಗೂ ನಮ್ಮ ಮನೆಗೆ ಇರ್ತಾರಂತ? ಅದು ನಾಟಕ ಗಿಟ್ಕ ಅದೆಲ್ಲ ಅಂದ್ರೆ 1 ತಿಂಗಳು ಆಗತ್ತ. 1 ತಿಂಗಳ ತನಕ ನಮ್ಮ ಮನೆಗೆ ಏನಾರ ಇದ್ಲಂದ್ರೆ ನಮ್ಮ ಮನೆಯ ಗುಡಿಸಿ ಗುಂಡಾಂತರ ಮಾಡಿ ಗುಳೇನ್ ಚಾಪೆ ಸುತ್ಕೊಂಡು ಹೋಗಂಗ್ ಮಾಡ್ತಾ. ಇಂಥ ನಾಟಕ ಕಂಪ್ನಿಯರ್ನೆಲ್ಲ ನಮ್ಗೆ ಗೊತ್ತು. ಊರಾಗ ದೊಡ್ಡ ಶ್ರೀಮಂತರು ದೊಡ್ಡ ಗೌಡನೆಲ್ಲ ಬುಟ್ಟಿಗೆ ಹಾಕೊಂಡು ಅವ್ರ ಮನೆಗೆ ದೊಡ್ಡ ಬಂಗಾರ ಬೆಳ್ಳಿ ಹೊಲ ಮನೆ ಆಸ್ತಿ ತಗೊಂಡು ಹೆಚ್ಚು ಕಮ್ಮಿ ಆದ್ರೆ ಗೌಡನ ಹೊತ್ಕೊಂಡು ಹೋಗ್ತಾರ. ನನಗೇನು ಗೊತ್ತಿಲ್ಲ ಅಂತ ಮಾಡೇನ? ಇವ್ರಪ್ಪನ ಹಿಂಗ ಮಾಡ್ತಿದ್ದ, ನಾನು ಆಟ ಕಸ್ಬರಿಗೆ ತಗೊಂಡು ನಿಂದಿರ್ತಿದ್ದೆ ಅಂತಂದು ಹೊಟ್ಟಿದ್ದ. ನೀನೇನಾರು ಸಡ್ಲು ಕೊಟ್ಟಿ ಮತ್ತೆ ಬಂದಕ್ಕೆ ಮತ್ತೆ ನಿನ್ ಗಂಡನ ಸೆತಕ್ಕ ಮತ್ತೆ ಓಟ ಆಸ್ತಿ ಸಮೇತ ಹೊತ್ಕೊಂಡು ಹೋಗೋಡ. ಬೇ ಯವ್ವ ಹಂಗೆಲ್ಲ ಮಾತಾಡ, ಅವ್ರು ಹಂಗೆಲ್ಲ ಅಲ್ಲ. ನೀ ಸುಮ್ಮನೆ ಏನ್ ಲಾಭ ಬೇಡ, ನನಗ ಸುಮ್ಮನೆ ಅಂತ ಹೇಳ್ತಿಲ್ಲ. ನೋಡ, ಏಟ್ ಬಂದಿರ್ತಾ ಆಟ ಓದ್ಲೋ ಚಲೋ ಆತ. ನನ್ನ ಕೈಯ ಮತ್ತೆ ಅಗ್ಗ ಹರಪಿಲ್ಲ ಹರ್ಬಿಡ್ತೀನಿ ಮತ್ತೆ ನಾನು. ಏ ಲಕ್ಷ್ಮಿ, ನಮ್ಮವ್ಗಂತ ಕಿವಿ ಕೇಳಂಗಿಲ್ಲ. ಹೋಗು ಅವ್ರಿಗೆ ಒಳ ಕರ್ಕೊಂಡು ಹೋಗಿ ಕೋಣೆ ತೋರಿಸು, ಅವ್ರಿಗೆ ಏನೋ ವ್ಯವಸ್ಥೆ ಮಾಡಿ ಹೋಗು. ಅವ್ರಿಗೂ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಒಂಚೂರು ಬರ್ರಿ ಕೋಣ್ಯಾಗ, ನಮ್ಮ ಕೋಣ್ಯಾಗ ನಾನು ಒಂಚೂರು ನಿಮ್ಗೊಂಚೂರು ವ್ಯವಸ್ಥೆ ಮಾಡ್ಬೇಕಾಗೈತಿ. ಹಾ, ನನಗೇನು ವ್ಯವಸ್ಥೆ ಮಾಡ್ತಿಲ್ಲ? ಒಳ ಬರ್ರಿ ತೋರಿಸ್ತೀನಿ. ನೋಡ್ರಿ, ಇದು ನಮ್ದು ಗೌಡ್ಕೆ ಮಂತನ. ಬರ ಹೋಗೋರಿಗೆ ಎಲ್ಲರಿಗೂ ಬರ್ರಿ ಹೋಗ್ರಿ ಉಣ್ರಿ ತಿನ್ರಿ ಅಂತೆಲ್ಲ ಹೇಳ್ತೀವ್ರಿ.
ಮತ್ತು ನೀವು ಗೌಡ್ರನ್ನ ಅಲ್ಲಿ ಸ್ಟೇಜ್ ಮ್ಯಾಗ ಏನಾರ ನೀವು ಪಾತ್ರದಾಗ ಏನು ತೆಗಿರ್ಬೋದ್ರಿ. ಅವ್ರಿಗೆ ತಂಗಿ ಯಾರು ಇಲ್ರಿ, ಮತ್ತು ನೀವ ಇಲ್ಲಿ ತಂಗಿ ಆಗಿದ್ರೆ ಒಳ್ಳೇದು ನೋಡ್ರಿ. ಹಾಂ ತಂಗಿನ? ಹ್ಞೂ ಮತ್ತೆ ತಂಗಿನ ಹೇಳಿದ್ದು. ಏ ಶಾಂತ, ಹೋಗಿಲ್ಲ ಒಳಗ, ಏನಾರ ಒಂದ್ ಹೇಳಿ ಏನೋ ಒಂದು ಮಾಡ್ಕೊಂಡು ಬರ್ತಿ. ನಡಿ ಒಳಗೆ ನಡಿ, ಕರ್ಕೊಂಡು ನಡಿ, ಪಾಪ ಅವ್ರಿಗೆ ಏನಾರ ವ್ಯವಸ್ಥೆ ಮಾಡಿ ನಡಿ, ಲದ್ದಿಲ್ಲ ದಿಮಾಕ್ ಮಾಡ್ಕೊಂಡು ಬರ್ತಾವ. ಅಲ್ಲ ಇವ್ರು ಎಷ್ಟು ಮುಕ್ಕಳ ಉರಿಬಿತ್ತು ನೋಡಂಗ. ಮಾಡ್ತೀನಿ ಬರ್ರಿ, ನಿಮ್ಮನ್ನು ಗೋಣಾಗ ಐತೆ ನಮ್ಮನ್ನು.